ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ದೇಶದಾದ್ಯಂತ ಸಾಕಷ್ಟು ಸದ್ದು ಮಾಡಿದೆ. ಇದೀಗ ಪ್ರಕರಣದ ಷಡ್ಯಂತ್ರಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಆರೋಪಿಸಿ ಎಸ್ಐಟಿ ರಚನೆಗೆ ಕಾರಣವಾಗಿದ್ದ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಇದೀಗ ಎಸ್ಐಟಿ ತನಿಖೆ ಎದುರಿಸುವಂತಾಗಿದ್ದು ಇಡೀ ಪ್ರಕರಣದ ದಿಕ್ಕೇ ಬದಲಾಗಿಬಿಟ್ಟಿದೆ. ಈ ನಡುವೆ ಜೈಲು ಸೇರಿ ಜಾಮೀನು ಪಡೆದು ಹೊರಬಂದ ಮಹೇಶ್ ತಿಮರೋಡಿ ಬುರುಡೆ ಪ್ರಕರಣದಿಂದ ದೂರ ಉಳಿದು ಧರ್ಮಸ್ಥಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಸೌಜನ್ಯ ಪ್ರಕರಣದಿಂದ ದಕ್ಷಿಣ ಮಾತ್ರವಲ್ಲದೆ ರಾಜ್ಯದಲ್ಲಿ ದೊಡ್ಡ ಹೋರಾಟಗಾರನಾಗಿ ಗುರುತಿಸಿಕೊಂಡ ತಿಮರೋಡಿ ಆ್ಯಂಡ್ ಟೀಮ್ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣವನ್ನು ಮುನ್ನಡೆಸಲು ಪ್ಲಾನ್ ರೂಪಿಸಲಾಗಿತ್ತು ಎನ್ನುವ ಆರೋಪಗಳು ಕೇಳಿ ಬಂದಿವೆ. ಆರಂಭಿಕ ಹಂತದಲ್ಲಿ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದೆಲ್ಲೆಡೆ ಭಾರೀ ಸದ್ದು ಮಾಡಿದ್ದ ಬುರುಡೆ ಪ್ರಕರಣ ಉಲ್ಟಾ ಆಗ್ತಾ ಇದ್ದಂತೆ ಇದೀಗ ಹೊಸ ವಿಚಾರಗಳ ಮೂಲಕ ಸೌಜನ್ಯ ಹೋರಾಟವನ್ನು ತೀವ್ರಗೊಳಿಸಲು ಪ್ಲಾನ್ ರೆಡಿ ಮಾಡಲಾಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ಸಾಮೂಹಿಕವಾಗಿ ಶವ ಹೂಳಲಾಗಿದೆ ಎಂದ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಇದೀಗ ಅರೆಸ್ಟ್ ಆಗಿದ್ದಾನೆ. ತನಿಖೆ ವೇಳೆ ಚಿನ್ನಯ್ಯ ಬಾಯಿ ಬಿಟ್ರೆ ಕೆಲವರು ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ಗೆ ಈಗ ಈ ಹಿನ್ನೆಲೆಯಲ್ಲಿ ನಡುಕ ಶುರುವಾಗಿದೆ. ಮಂಜುನಾಥ್ ಲಂಗೋಟಿ, ನ್ಯೂಸ್ ಡೆಸ್ಕ್, ಪಬ್ಲಿಕ್ ನೆಕ್ಸ್ಟ್.